ಹೆಲೋ ಆಲ್. ಇವತ್ತು ನಾವು ಯೂಟ್ಯೂಬ್ ಚಾನೆಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಎಲ್ಲವನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಹತ್ರ ಒಂದು ಸಿಂಪಲ್ ಆಗಿರುವ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕು. ಅದರಲ್ಲಿ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಗೂಗಲ್ ಅಕೌಂಟ್ ಬೇಕಾಗತ್ತೆ. ಇವಾಗ ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂತಂದ್ರೆ ಗೂಗಲ್ ಅಕೌಂಟ್ ಕೂಡ ಇದ್ದಿರುತ್ತೆ ಅಲ್ವಾ? ಯಾಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಸೇವ್ ಮಾಡೋದಕ್ಕೆ ಗೂಗಲ್ ಅಕೌಂಟ್ ಬೇಕಾಗತ್ತೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರಬಹುದು, ಗೂಗಲ್ ಅಕೌಂಟ್ ಇದ್ರೆ ನಿಮ್ಮ ಹತ್ರ ಮೇಲ್ ಐಡಿ ಇರುತ್ತೆ. ಆ ಮೇಲ್ ಐಡಿ ಥ್ರೂ ಇಂದ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು, ನಾನು ಯೂಟ್ಯೂಬ್ ನೀವು ಡೈರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಹೋಗಿ ಯೂಟ್ಯೂಬ್ ಅನ್ನ ನೋಡ್ತೀರಿ ಅಲ್ವಾ? ಆ ಆಪ್ ಅನ್ನ ಕ್ಲಿಕ್ ಮಾಡಿ, ಯೂಟ್ಯೂಬ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಹೋಮ್, ಶಾರ್ಟ್ಸ್, ಪ್ಲಸ್ ಆ ತರ ಬಂದಿದೆಯಲ್ವಾ ಸಬ್ಸ್ಕ್ರಿಪ್ಷನ್ಸ್. ಹಾಗೆ ಲಾಸ್ಟಿಗೆ ನಿಮ್ದು ಹೆಸರು, ಅಂದ್ರೆ ನೀವ್ ಯಾವ್ದು ನಿಮ್ಮ ಮೇಲ್ ಐಡಿ ಇರುತ್ತೆ ಅದು ಕಾಣಿಸ್ತಿದೆ, ಯು ಅಂತ ಕಾಣಿಸ್ತಿದೆ ಅಲ್ವಾ? ಅಲ್ಲಿ ನೋಡಿ, ನಾನು ಅಲ್ಲಿ ಪಾಯಿಂಟ್ ಮಾಡ್ತಿದ್ದೀನಿ, ಯು ಅಂತ ಇದೆ ಅಲ್ವಾ? ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಸರಿನಾ? ಇಲ್ಲಿ ನೀವು ನೋಡಬಹುದು, ಇವಾಗ ಬಂತು ಅಲ್ಲಿ. ಅದ್ರ ಕೆಳಗಡೆ ನಿಮ್ಗೆ ಕ್ರಿಯೇಟ್ ಚಾನೆಲ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಹೆಸರು ಕೆಳಗಡೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಚಾನೆಲ್ ಅಂತ ಬರುತ್ತೆ. ಇಲ್ಲಿ ನೋಡಬಹುದು, ಕ್ರಿಯೇಟ್ ಅ ಚಾನೆಲ್ ಅಂತ ಇದೆ. ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನೆಲ್ ಕ್ರಿಯೇಟ್ ಆಗತ್ತೆ. ಸರಿನಾ? ಇದು ತುಂಬಾನೇ ಈಸಿಯಾದ ಪ್ರೋಸೆಸ್. ಇದು ತುಂಬಾ ಈಸಿಯಾದ ಪ್ರೋಸೆಸ್. ಯಾರ್ ಬೇಕಾದ್ರೂ ಕೂಡ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನಾನು ಕ್ರಿಯೇಟ್ ಚಾನೆಲ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡಬಹುದು ಕೆಳಗಡೆ ಯಾವ ತರ ಎಲ್ಲ ಆಪ್ಷನ್ ಬಂದಿದೆ ಅಂತ ಹೇಳಿ. ನೇಮ್, ಯೂಸರ್ ನೇಮ್ ಅಂತ ಹೇಳಿ ಬಂದಿದೆ. ಅದಾದ್ಮೇಲೆ ಫೋಟೋ, ಅಂದ್ರೆ ನೀವು ಆ ಚಾನೆಲ್ಗೆ ಯಾವ ಫೋಟೋ ಬೇಕಾದ್ರೂ ಹಾಕೋಬಹುದು. ನಾನು ನಿಮ್ಗೆ ವಾಪಸ್ ತೋರಿಸ್ತಿದ್ದೀನಿ. ಹೋಮ್, ಶಾರ್ಟ್ಸ್, ಪ್ಲಸ್ ಸಬ್ಸ್ಕ್ರಿಪ್ಷನ್, ಅದಾದ್ಮೇಲೆ ಯು ಅಂತ ಇದೆ. ಅದ್ರ ಹತ್ರನೇ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ಬರುತ್ತೆ. ಅದ್ರ ಕೆಳಗಡೆ ಕ್ರಿಯೇಟ್ ಅ ಚಾನೆಲ್ ಅಂತ ಬರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸರಿನಾ? ಅದ್ರಲ್ಲಿ ನೇಮ್ ಅಂತ ಇದೆಯಲ್ವಾ? ಈ ನೇಮ್ ಅಂತ ಇದ್ದಲ್ಲಿ ನೀವು ಯಾವ ನೇಮ್ ಬೇಕಾದ್ರೂ ಕೊಡಬಹುದು. ನಿಮ್ಗೆ ಯಾವ ನೇಮ್ ಇಷ್ಟ ಆಗುತ್ತೋ ಅದನ್ನ ನೀವು ಕೊಡಬಹುದು. ಸರಿನಾ? ಕುಕಿಂಗ್ ಚಾನಲ್ ಮಾಡೋದಾದ್ರೆ ಕುಕಿಂಗ್ ರಿಲೇಟೆಡ್ ಹೆಸರನ್ನ ಏನ್ ಬೇಕಾದ್ರೂ ಕೊಡಿ. ಇಲ್ಲ ಎಜುಕೇಶನ್ ಚಾನಲ್ ಆದ್ರೆ ಎಜುಕೇಶನ್ ಬಗ್ಗೆ ಕೊಡಿ. ಇಲ್ಲ ಟೆಕ್ ಚಾನಲ್ ಆದ್ರೆ ಟೆಕ್ ಅಂತ ಕೊಡಿ. ಅಂದ್ರೆ ನಿಮ್ಮ ಹೆಸರು ಅದಾದ್ಮೇಲೆ ಟೆಕ್ ಅಂತ ಕೊಡಿ. ಇಲ್ಲ ಸುಮ್ನೆ ನಿಮ್ಮ ಹೆಸರನ್ನ ಹಾಕಿ ವ್ಲಾಗ್ ಅಂತ ಕೊಡಿ. ಏನ್ ಬೇಕಾದ್ರೂ ಕೂಡ ನೀವು ಕೊಡ್ಬಹುದು ಹೆಸರನ್ನ. ಸರಿನಾ? ಅಲ್ಲಿ ನೇಮ್ ಕೆಳಗಡೆ ನಾನು ಇವಾಗ ಟೈಪ್ ಮಾಡ್ತೀನಿ. ನಾನು ಅಂದ್ರೆ ಸುಮ್ನೆ ರ್ಯಾಂಡಮ್ ಆಗಿ ಟೈಪ್ ಮಾಡ್ತೀನಿ. ಇವಾಗ ನೇಮ್ ಕೆಳಗಡೆ ನಾನು ಶ್ರೀ ಟೆಕ್ ಅಂತ ಕೊಡ್ತೀನಿ. ಸರಿನಾ? ಶ್ರೀ ಟೆಕ್ ಅಂತ ಹೇಳಿ ಕೊಡ್ತೀನಿ. ನೇಮ್ ಅನ್ನ ಶ್ರೀ ಟೆಕ್ ಅಂತ ಹೇಳಿ ಕೊಡ್ತೀನಿ. ಶ್ರೀ ಟೆಕ್ ಅಂತ ಕೊಟ್ಟಿದ್ಮೇಲೆ ನೀವು ಅಲ್ಲಿ ಸೇವ್ ಆಪ್ಷನ್ಸ್ ಇರುತ್ತೆ. ಆ ಸೇವ್ ಆಪ್ಷನ್ ಮಾಡಿದ್ರೆ ಸೇವ್ ಆಗತ್ತೆ. ಓಕೆ, ನೇಮ್ ಸೇವ್ ಆಗತ್ತೆ. ಇಲ್ಲಿ ನೀವು ನೋಡಬಹುದು, ಇವಾಗ ಸೇವ್ ಆಗಿದೆ. ಹಾಗೆ ಅಲ್ಲಿ ಯೂಸರ್ ನೇಮ್ ಇದೆ. ಯೂಸರ್ ನೇಮ್ ಕೆಳಗಡೆ ನಿಮ್ಗೆ ಯೂಸರ್ ನೇಮ್ ಚೇಂಜ್ ಮಾಡ್ಬೇಕು ಅಂತಿದ್ರೆ ನೀವು ಯಾವ್ದನ್ನ ಕೂಡ ಹೆಸರಾಕಿ ಚೇಂಜ್ ಮಾಡಬಹುದು. ಇಲ್ಲ ನಿಮ್ಗೆ ಹಾಗೆ ಇರ್ಲಿ, ಯೂಸರ್ ನೇಮ್ ಏನು ಫರಕ್ ಬೀಳ್ತಿಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ಯೂಸರ್ ನೇಮ್ ಅನ್ನ ಇಡಬಹುದು. ಸರಿನಾ? ಇವಾಗ ನಾನಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಶ್ರೀ ಟೆಕ್ ಅಂತ ಕೊಡ್ತೀನಿ. ಶ್ರೀ ಟೆಕ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅಲ್ಲಿ ಯೂಸರ್ ನೇಮ್ ಆಗತ್ತಂತ ಸೇವ್ ಮಾಡಿ ನೋಡಿದ್ರೆ ಬಟ್ ಅದನ್ನ ತಗೊಳ್ಳೋದಿಲ್ಲ, ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿ ಬರುತ್ತೆ. ಸೊ ನಾವ್ ಏನ್ ಮಾಡ್ಬೇಕಂತಂದ್ರೆ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ, ಯಾವ್ದು ನೆನ್ಪಿಟ್ಕೊಳಕ್ ಆಗತ್ತೆ ನೋಡಿ, ಅದನ್ನ ನೀವು ಅಲ್ಲಿ ಯೂಸರ್ ನೇಮ್ ಅನ್ನ ಕೊಡ್ಬೇಕಾಗತ್ತೆ. ಸರಿನಾ? ಯೂಸರ್ ನೇಮ್ ನಿಮ್ಗೆ ಅದೇ ಮೊದ್ಲು ಅವ್ರು ಹೇಗ್ ಬರುತ್ತೋ ಅದನ್ನೇ ಇಟ್ರು ಪರವಾಗಿಲ್ಲ. ಇಲ್ಲ ಅಂತಂದ್ರೆ ನೀವು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೆ, ಇಲ್ಲ ನೆನ್ಪಿಟ್ಕೊಳ್ಬಹುದು, ಅದನ್ನ ನೀವು ಹಾಕ್ಬಹುದು. ಇವಾಗ ನಾನಲ್ಲಿ ಸುಮ್ನೆ ಒಂದು 26 ಅಂತ ಹಾಕಿದೀನಿ. ಶ್ರೀ ಟೆಕ್ 26 ಅಂತ ನೋಡಿ, ಅಲ್ಲಿ ಗ್ರೀನ್ ಮಾರ್ಕ್ ಬಂತು ಅಂದ್ರೆ ಅದು ಆಗತ್ತೆ ಅಂತ ಹೇಳಿ ತಗೊಳತ್ತೆ ಅಂತ ಹೇಳಿ. ಸರಿನಾ? ಆಯ್ತು. ಇವಾಗ ಇಲ್ಲಿ ನೀವು ನೋಡಬಹುದು ನೇಮ್ ಮತ್ತೆ ಯೂಸರ್ ನೇಮ್ ಆಯ್ತು. ಮತ್ತೆ ಏನಂತ ಹೇಳಿದ್ರೆ ನೀವು ಇವಾಗ ಯೂಸರ್ ನೇಮ್ ಕೊಡುವಾಗ ನಿಮ್ಮ ಇದು ಬರೋ ತನಕನೂ ನೀವು ಅದನ್ನ ಗ್ರೀನ್ ಮಾರ್ಕ್ ಬರೋ ತನಕನೂ ನೀವು ಈ ಯೂಸರ್ ನೇಮ್ ಅನ್ನ ಚೇಂಜ್ ಮಾಡ್ತಾನೆ ಹೋಗಿ. ಅಲ್ಲಿ ತನಕ ಚೇಂಜ್ ಮಾಡಿ ಗ್ರೀನ್ ಮಾರ್ಕ್ ಬಂದ್ರೆ ಅದು ಸೇವ್ ಆಯ್ತು ಅಂತ ಅರ್ಥ. ಇವಾಗ ನೋಡಬಹುದು ಕ್ಯಾಮರಾ ಅಂದ್ರೆ ಫೋಟೋ, ಯಾವ್ದು ಫೋಟೋ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ ಹಾಕೋಬಹುದು. ಇವಾಗ ನಾನು ಅಲ್ಲಿ ಕ್ಯಾಮರಾಗೆ ಬಂದಿದ್ದೀನಿ ಸೆಲೆಕ್ಟ್ ಮಾಡೋದಕ್ಕೋಸ್ಕರ, ಬಟ್ ನಾನು ಯಾವ್ದನ್ನ ಸೆಲೆಕ್ಟ್ ಮಾಡ್ತಿಲ್ಲ, ಹಾಗೆ ಬಿಟ್ಬಿಟ್ಟಿದೀನಿ. ಜಸ್ಟ್ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಮಾಡಿರೋದ್ರಿಂದ ಹಾಗೆ ಬಿಟ್ಬಿಟ್ಟಿದೀನಿ. ಕ್ರಿಯೇಟ್ ಅ ಚಾನಲ್ ಅಂತ ಇದೆ, ನೇಮ್ ಇದೆ, ಶ್ರೀಟೆಕ್ ಅಂತ ಸೇವ್ ಆಗಿದೆ. ಹಾಗೆ ಯೂಸರ್ ನೇಮ್ ಇದೆ, ಅದು ಕೂಡ ಸೇವ್ ಆಗಿದೆ. ಅದನ್ನ ನಾನು ಕೂಡ ಶ್ರೀಟೆಕ್ 26 ಅಂತ ಹೇಳಿ ಸೇವ್ ಮಾಡಿದ್ದೀನಿ. ಓಕೆ, ಇವಾಗ ಕ್ರಿಯೇಟ್ ಅ ಚಾನಲ್ ಅಂತ ಕೊಡ್ತೀನಿ. ಸರಿನಾ? ನೋಡ್ಬೋದು ಇಲ್ಲಿ ನೋಡಿ, ಇವಾಗ ಯೂಟ್ಯೂಬ್ ಚಾನೆಲ್ ಏನಾಯ್ತು, ಕ್ರಿಯೇಟ್ ಆಯ್ತು. ಓಕೆ, ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಆಯ್ತು. ಸರಿನಾ? ಹೀಗೆ ಇಷ್ಟು ತುಂಬಾ ತುಂಬಾ ಸಿಂಪಲ್, ಇದು ತುಂಬಾನೇ ಸಿಂಪಲ್ ಪ್ರೊಸೆಸ್. ಸರಿನಾ? ಇವಾಗ ನೋಡ್ಬೋದಲ್ಲಿ ನೀವು ಅಲ್ಲಿ ಎ ಅಂತ ಇದೆ ಅಂದ್ರೆ ನನ್ನ ಯು ಅಂತ ಇತ್ತಲ್ಲ ಮೊದ್ಲು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೇಲೆ ಶೀಟೆಕ್ ಅಂತ ಬಂದಿದೆ ನೋಡಿ. ಅಲ್ಲಿ ಶೀಟೆಕ್ ಅಂತ ಇದೆ. ನಾನು ಯೂಸರ್ ನೇಮ್ ಏನ್ ಕೊಟ್ಟಿದ್ದೆ ಶೀಟೆಕ್ 26 ಅಂತ ಹೇಳಿ, ಅದು ಬಂದಿದೆ. ಹಾಗೆ ವ್ಯೂ ಚಾನೆಲ್ ಅಂತ ಇದೆ, ವ್ಯೂ ಚಾನೆಲ್ ಅಂತ ಇದೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಯಾವ ಚಾನೆಲ್ ಯಾವಾಗ ಕ್ರಿಯೇಟ್ ಆಯ್ತದೆಲ್ಲ ಬರುತ್ತೆ. ಆಯ್ತಾ?
ಇಲ್ಲಿ ನೀವು ನೋಡಬಹುದು. ಹೀಗೆ ಇದೆ, ಅನಲಿಟಿಕ್ಸ್ ಇದೆ, ಹಾಗೆ ಕ್ರಿಯೇಟ್ ಅಂತ ಇದೆ. ಅಂದ್ರೆ ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತಿದ್ರೆ ಕ್ರಿಯೇಟ್ ಮೇಲೆ ಕೊಟ್ರೆ ಕ್ರಿಯೇಟ್ ಮಾಡಬಹುದು. ಹಾಗೆ ಅನಲಿಟಿಕ್ಸ್ ಇರುತ್ತೆ, ಎಷ್ಟು ನಿಮ್ದು ವಿಡಿಯೋ ಎಲ್ಲ ವಾಚ್ ಆಗಿದೆ ಅದೆಲ್ಲ ಬರುತ್ತೆ, ಸರಿನಾ? ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ವಿಡಿಯೋವನ್ನ ಅಪ್ಲೋಡ್ ಮಾಡೋದು, ಶಾರ್ಟ್ಸ್ ಹೆಂಗ್ ಅಪ್ಲೋಡ್ ಮಾಡೋದು, ಹಾಗೆ ಲೈವ್ ಹಾಕೋದು, ಹಾಗೆ ಪೋಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡಬಹುದು, ವಿಡಿಯೋ ಇದೆ, ಲೈವ್ ಇದೆ, ಹಾಗೆ ಶಾರ್ಟ್ಸ್ ಹಾಕೋದಾದ್ರೆ ಇಲ್ಲ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ಎಲ್ಲದನ್ನು ಕೂಡ ನೀವು ಮೊಬೈಲ್ ಅಲ್ಲಿಯೇ ಮಾಡಬಹುದು. ತುಂಬಾನೇ ಈಸಿ ಆಗಿರುವಂತ ಪ್ರೊಸೀಜರ್ ಇದು. ಇದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಕುಕಿಂಗ್ ಮಾಡೋಕ್ ಇಷ್ಟ ಇದ್ರೆ, ಇಲ್ಲ ಎಜುಕೇಶನ್ ಬಗ್ಗೆ, ಇಲ್ಲ ಅಂದ್ರೆ ವ್ಲಾಗ್ ಮಾಡೋಕ್ ಇಷ್ಟ ಇದ್ರೆ, ಯಾವ್ದನ್ನ ಬೇಕಾದ್ರೂ ಕೂಡ ನೀವು ಚಾನೆಲ್ ಮಾಡಿ ಅದ್ರಲ್ಲಿ ಹಾಕ್ಬಹುದು, ಸರಿನಾ? ಇದು ತುಂಬಾನೇ ಸಿಂಪಲ್ ಆಗಿರುವ ಪ್ರೊಸೀಜರ್. ಯಾರ್ ಬೇಕಾದ್ರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಒಂದು ಸಿಂಪಲ್ ಆಗಿರುವ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಅದರಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗೆಯೇ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲ ಕಾಯ್ತಿರಿ. ಹಾಗೆ ಇಲ್ಲಿ ನೀವು ನೋಡ್ತಿರ್ಬಹುದು, ನಾನು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿರೋದನ್ನ ಓಪನ್ ಮಾಡಿದೀನಿ. ಅದರಲ್ಲಿ ಎಲ್ಲ ಕಾಣಿಸ್ತಿದೆ ನೋಡಿ. ನೇಮ್ ಏನಿದೆ, ಶೀಟೆಕ್ ಅಂತ ಕೊಟ್ಟಿದ್ದೀನಿ. ಅದಾದ್ಮೇಲೆ ಹ್ಯಾಂಡಲ್ ಅಂತಿದೆ, ಅಂದ್ರೆ ಯೂಸರ್ ನೇಮ್ ಶೀಟೆಕ್ 26 ಅಂತಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.